ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೇ ನಮಃ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಇಂದ್ರನ ಬ್ರಹ್ಮಹತ್ಯೆ ಮಹಾಪಾಪ ದೋಷವನ್ನು ಸ್ವೀಕರಿಸುವಂಥದ್ದನ್ನ ಯಾವ್ಯಾವ ಅಂತ ನಾನು ವಿವರಣೆ ಮಾಡೋದಕ್ಕೆ ಹೇಳಿದೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಮುಟ್ಟಿನ ದೋಷದ ಬಗ್ಗೆ ಹಲವಷ್ಟು ವಿವರಗಳನ್ನು ತಮ್ಮೆಲ್ಲರೊಂದಿಗೆ ನಾನು ಹಂಚಿಕೊಂಡಿದ್ದೀನಿ. ಆಗ ಮತ್ತೆ ವಿಶ್ವಾಮಿತ್ರರು ರಾಮಾಯಣದಲ್ಲಿ ಮತ್ತೆ ಕತೆಗೆ ಬರ್ತಾ ಇದ್ದೀನಿ. ಸಾಮಾನ್ಯವಾಗಿರುವಂಥ ಈಗಿನ ಕಾಲದ ಒಂದು ಪ್ರಯೋಜನ ಏನಿತ್ತು ಅಂತ ಹೇಳಿದೆ ಹಿಂದಿನ ಒಂದು ಸಂಚಿಕೆಯಲ್ಲಿ. ಇವಾಗ ಕಥೆಯಲ್ಲಿ ಏನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಥೆಯಲ್ಲಿ ವಿಶ್ವಾಮಿತ್ರರು ರಾಮನ ಹತ್ರ ಹೀಗೆ ಹೇಳ್ತಾರಂತೆ, ಪೂರ್ವ ಕಾಲದಲ್ಲಿ ಸುಕೇತು ಅನ್ನುವಂತಹ ಯಕ್ಷನಿಗೆ ಮಕ್ಕಳಿಲ್ಲದೆ ಇದ್ದರೆ ಬ್ರಹ್ಮದೇವರು ಕೊಟ್ಟು ತಪಸ್ಸನ್ನು ಮಾಡಿದಂತೆ. ಬ್ರಹ್ಮದೇವರು ಪ್ರತ್ಯಕ್ಷರಾಗ್ಬಿಟ್ಟು ನಿನಗೆ ಪುತ್ರನನ್ನು ಕೊಡೋದಿಲ್ಲ, ಒಬ್ಬ ಪುತ್ರಿಯನ್ನು ಕೊಡ್ತೀನಿ, ಆಕೆ ಕಾಮರೂಪಿ, ಬಹಳ ಸೌಂದರ್ಯ ರಾಶಿಯಾಗಿರ್ತಾಳೆ, ಆಕೆಗೆ 1000 ಆನೆ ಬಲ ನೀರುತ್ತೆ ಅಂತ ವರ ಕೊಟ್ರಂತೆ. ಆಕೆ ಹೆಸರು ತಾಟಕಿ ಅಂತೆ. ಆಕೆ ಯೌವನಕ್ಕೆ ಬಂದ್ಮೇಲೆ ಸುಂದ ಅನ್ನುವಂಥವನಿಗೆ ಕೊಟ್ಟು ವಿವಾಹ ಮಾಡ್ತಾರಂತೆ. ಅವ್ರಿಗೆ ಮಾರೀಚ ಜನ್ಮಿಸ್ತಾರಂತೆ, ಮಾರೀಚ ಮತ್ತು ಸುಬಾಹು ಜನ್ಮಿಸ್ತಾರಂತೆ. 1000 ಆನೆ ಬಲ ಇರೋದ್ರಿಂದ ಗರ್ಭದೊಂದಿಗೆ ಅರಣ್ಯದಲ್ಲಿ ಇಷ್ಟ ಬಂದಂಗೆ ತಿರುಗ್ತಾ ಇದ್ದಂತೆ. ಒಂದು ದಿನ ಸುಂದ ಅಗಸ್ತ್ಯ ಮಹರ್ಷಿಗಳು, ಅಗಸ್ತ್ಯರು ಅಂತಂತಂದ್ರೆ ತಲೆವಾಗಿ ನಮ್ಮ ಭಾರತ ಜಾತಿ ನಮಸ್ಕಾರ ಮಾಡಬೇಕು, ಅಷ್ಟು ಉಪಕಾರ ಮಾಡಿರುವಂಥ ಅಗಸ್ತ್ಯ ಮಹರ್ಷಿಗಳು ಏನೋ ಮುಂದೆ ಬರುತ್ತೆ ಅರಣ್ಯಕಾಂಡ. ಆ ಅರಣ್ಯಕಾಂಡದಲ್ಲಿ ಅಗಸ್ತ್ಯ ಮಹರ್ಷಿಗಳ ಒಂದು ವಿಶೇಷತೆಯನ್ನು ನನಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಪ್ರಾತಸ್ಮರಣೀಯ ಋಷಿಗಳು ಅಗಸ್ತ್ಯ ಮಹರ್ಷಿಗಳು. ಇವರ ಹೆಸರು ಹೇಳಿದ ತಕ್ಷಣವೇ ನಮ್ಮ ಶಿರಸ್ಸನ್ನು ಭಾವಿಸಿ ಮಾನಸಿಕವಾಗಿ ಅವರ ಪಾದಗಳನ್ನು ತಾಕಿ ನಮಸ್ಕಾರ ಮಾಡಬೇಕು, ಅಷ್ಟು ಮಹನೀಯರು. ಅಗಸ್ತ್ಯ ಮಹರ್ಷಿಗಳು ಹೋಗ್ತಾ ಇರಬೇಕಾದ್ರೆ ಆ ಅಗಸ್ತ್ಯ ಮಹರ್ಷಿಗಳ ಮೇಲೆ ಬಿದ್ದು ದಾಳಿ ಮಾಡ್ತಾರಂತೆ. ಅಂತಂದ್ರೆ ಅಗಸ್ತ್ಯ ಮಹರ್ಷಿಗಳ ಮೇಲೆ ಯಾಕೆ ದಾಳಿ ಮಾಡಿದ್ರು ಅಂದ್ರೆ, ಅಗಸ್ತ್ಯ ಮಹರ್ಷಿಗಳು ಬಹಳ ಹೈಟ್ ಕಡಿಮೆ, ಗಿಡ್ಡದಾಗಿದ್ದು ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಬಂದು ಚೆನ್ನಾಗಿ ಒಂದು ಕುಂಬಳಕಾಯಿ ಇದ್ದಂಗೆ ಇದ್ರಂತ. ಆದ್ರೆ ಬ್ರಹ್ಮ ತೇಜಸ್ ಇರುತ್ತೆ. ಯಾರು ಭಗವಂತ ಹೆಂಗು ಕೊಟ್ಟಿರ್ತಾರೆ ಹಂಗಿರ್ತಾರೆ. ಅದರಲ್ಲಿ ಅವಹೇಳನ ಮಾಡುವಂಥದ್ದು ಏನಿರುತ್ತೆ? ನಾನು ಕನ್ನಡಿಯಲ್ಲಿ ಸರಿಯಾಗಿ ನೋಡ್ಕೊಂಡ್ರೆ ನನ್ನ ಮೂಗು ಹಿಂಗಿರುತ್ತೆ, ನಾನು ಈ ಚರ್ಮ ಏನೋ ಬೆಳ್ಳಗಿರ್ಬೋದು, ಆದರೆ ಆಂತರಿಕವಾಗಿ ನೋಡ್ಕೊಂಡ್ರೆ ಅಲ್ಲ ಅಂತ ಸೌಂದರ್ಯಕ್ಕೆ ಪ್ರಾಧಾನ್ಯ ಕೊಟ್ಟಿರುವಂಥ ನಮ್ಮ ದೇಶ ಇದು ತಪಶಕ್ತಿ ಇರುವಂಥ ಅಗಸ್ತ್ಯ ಮಹರ್ಷಿಗಳು ಅಂತಂತಂದ್ರೆ ಸೂರ್ಯಚಂದ್ರರು ಮತ್ತು ದೇವತೆಗಳನ್ನೇ ನಿಗ್ರಹಿಸುವಂಥ ಶಕ್ತಿಯುವಂಥ ಈ ಮಹರ್ಷಿಗಳನ್ನ ಏನೋ ಒಂದು ಹಾಸ್ಯದ ವಸ್ತುವಾಗಿ ಅವ್ರು ಹೋಗ್ತಾ ಇದ್ದಾರೆ. ಅವರ ಶಿಕೆಯನ್ನು ಇಟ್ಕೊಂಡು ಎಳಿಯೋದು ಮತ್ತು ಅವ್ರ ಕಾಲ್ಗೆ ಅಡ್ಡ ಬೀಳುವಂಥದ್ದು, ಇದು ಹಲವಷ್ಟು ಬಾರಿ ಮಾಡ್ತಾರಂತೆ. ಆದರೆ 1 ಸಾರಿ ಕ್ಷಮಿಸ್ಬೋದು, 2 ಸಾರಿ ಕ್ಷಮಿಸ್ಬೋದು, 3-4 ಸಾರಿ ಕ್ಷಮಿಸ್ಬೋದು. ಇದನ್ನೇ ಅವ್ರ ಒಳ್ಳೆತನನೇ ಕೈಲಾಗದೆ ಇರೋ ಥರ ಅಂತಂತ ಮುಂದುವರಿಸಿದ್ರೆ ಕೋಪ ಅನ್ನುವಂಥದ್ದು ಮಹರ್ಷಿಗೆ ಬರುತ್ತಾ ಇಲ್ಲ. ಆಗ ಏನು ಮಾಡ್ತಾರಂತೆ, ಆಗ್ರಹಿಸಿರುವಂಥ ಯಾರು ಅಗಸ್ತ್ಯ ಮಹರ್ಷಿಗಳು 1 ಸಾರಿ ಹೂಂಕಾರ ಮಾಡ್ತಾರಂತೆ, ಹೇ ಅಂತ ಅನ್ನೋ ಥರ ಗದರಿಸಿದ್ರಂತೆ. ಆ ಆಗ್ರಹಕ್ಕೆ ಏನಾಗ್ಬಿಡ್ತಾರೆ, ಸುಂದ ಅಲ್ಲೇ ಸುಟ್ಟು ಬೂದಿ ಆಗ್ಬಿಡ್ತಾರಂತೆ. ಮಹರ್ಷಿಗಳು ಯಾವತ್ತೂ ಆಯುಧ ಇಟ್ಕೊಬೇಕಾಗಿಲ್ಲ, ಅವರ ಕೋಪಾಗ್ನಿನೇ ಸಾಕು ಪ್ರಪಂಚವನ್ನೆಲ್ಲ ಬೂದಿ ಕುಪ್ಪೆ ಮಾಡೋ ಥರ ಮಾಡಿಬಿಡುತ್ತೆ. ಆಗ ಇದನ್ನು ಗಮನಿಸಿರುವಂಥ ತಾಟಕಿ ತನ್ನ ಕುಮಾರರೊಂದಿಗೆ ಕಲಿತುಬಿಟ್ಟು ಅಗಸ್ತ್ಯ ಮಹರ್ಷಿಗಳ ಮೇಲೆ ಬಿದ್ದರಂತೆ. ತಪ್ಪು ಮಾಡಿರುವಂಥದ್ದು ಗಂಡ ಆ ತಪ್ಪನ್ನು ತಿಳಿಯಲಾರ್ದಲೆ ಅಗಸ್ತ್ಯ ಮಹರ್ಷಿಗಳ ಮೇಲೆ ದಾಳಿಗೆ ಬರ್ತಾರಂತೆ. ಆಗ ಅಗಸ್ತ್ಯ ಮಹರ್ಷಿಗಳು ತಾಟಕಿ ನೀನು ವಿಕೃತ ರೂಪವನ್ನು ಹೊಂದು ಅಂತ ಹೇಳ್ತಾರಂತೆ. ಹಾಗೆ ಮಾರೀಚನನ್ನು ಇವತ್ತಿನಿಂದ ನೀನು ರಾಕ್ಷಸನಾಗುವಂತ ಶಾಪ ಕೊಡ್ತಾರಂತೆ. ಈ ತಾಟಕಿ 2 ನಗರದಲ್ಲೂ ಸಂಚರಿಸ್ತದ, ಆಕೆ ನರಮಾಂಸ ಭಕ್ಷ್ಯಕ್ಕೆ ರೂಢಿ ಬಿದ್ದು ಬಿಡ್ತಾಳಂತೆ. ಆದ್ದರಿಂದ ಈ ನಗರದಲ್ಲಿ ಇರುವಂತಹ ಜನರೆಲ್ಲರೂ ಊರನ್ನು ಬಿಟ್ಬಿಟ್ಟು ಹೋಗ್ಬಿಟ್ರು. ಆದ್ದರಿಂದ ರಾಮ ನೀನು ಇವಾಗ ತಾಟಕಿಯನ್ನು ಸಂಹಾರ ಮಾಡಬೇಕು. ಅಂತಂದ್ರೆ ಪ್ರಕೃತಿಯನ್ನು ನಾಶ ಮಾಡುವಂಥವ್ರನ್ನ ಯಾವತ್ತೂ ಭಗವಂತ ಕ್ಷಮಿಸೋದಿಲ್ಲ. ಭಗವಂತನ ರೂಪವಾಗಿರುವಂಥ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅನ್ನುವಂಥ ಸಾಕ್ಷಾತ್ ಭಗವಂತನ ಸ್ವರೂಪವಾಗಿರುವಂಥ ವಿಶ್ವಾಮಿತ್ರರಾಗಿರಲಿ, ರಾಮಚಂದ್ರ ಮೂರ್ತಿ ಕೂಡ ವಿಷ್ಣು ಮೂರ್ತಿ ಅವತಾರ.
ಪ್ರಕೃತಿಯನ್ನು ಯಾರು ನಾಶ ಮಾಡ್ತಾರೋ ಅವ್ರಿಗೆ ಶಿಕ್ಷೆ ನೀಡ್ತಾನೆ ಭಗವಂತ ಅಂತ ನಾವು ಶ್ರೀಕೃಷ್ಣ ಪರಮಾತ್ಮನ ಒಂದು ಕಥೆಯಲ್ಲೂ ಕೇಳ್ತೀವಿ. ಕಾಳಿಯ ಮರ್ದನ ಅಲ್ಲಿ ಕಾಳಿಂಗ ಬಂದ್ಬಿಟ್ಟು ಯಮುನಾ ನದಿಯ ಜಲವನ್ನೆಲ್ಲ ವಿಷ ಮಾಡೋದ್ರಿಂದಲೇ ಅಲ್ವಾ ಕಾಳಿಂಗ ಮರ್ದನ ಮಾಡಿರುವಂಥದ್ದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಜನಗಳು ಇದಾಗ್ಬಿಟ್ಟಿದ್ದಾರೆ. ಆದ್ದರಿಂದ ನೀನು ರಾಮ ತಾಟಕಿಯನ್ನು ಸಂಹಾರ ಮಾಡಬೇಕು. ನೀನು ಈ ಕೆಲಸ ಮಾಡೋದ್ರಿಂದ ದೋಷ ಆಗಲಿ ಬರೋದಿಲ್ಲ. ಪ್ರಜಾಕಂಟಕರನ್ನು ರಾಜ ಸಂಹರಿಸಬೇಕು. ಪೂರ್ವದಲ್ಲಿ ಮಂದರ ಅನ್ನುವಂಥ ಸ್ತ್ರೀ ಭೂಮಿಯನ್ನು ಸಂಹರಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಆಕೆಯನ್ನು ಸಂಹರಿಸಲಾಗಿದೆ. ಹಾಗೆ ಭೃಗು ಮಹರ್ಷಿಯ ಹೆಂಡತಿ ಇಂದ್ರನನ್ನು ಸಂಹರಿಸೋದಕ್ಕೋಸ್ಕರ ತಪಸ್ಸನ್ನು ಪ್ರಾರಂಭ ಮಾಡಿದ್ರೆ ಶ್ರೀ ಮಹಾವಿಷ್ಣು ಆಕೆಯನ್ನು ಸಂಹರಿಸ್ತಾರೆ. ಇದೇ ಭೃಗು ಮಹರ್ಷಿನೇ ವಿಷ್ಣುಮೂರ್ತಿಗೆ ಶಾಪವನ್ನು ನೀಡಿರ್ತಾರೆ. ನೀನು ಬಹಳ ಕಾಲ ನಿನ್ನ ಹೆಂಡತಿಯಿಂದ ದೂರ ಆಗ್ಬಿಡು ಅಂತಂದ್ರೆ ಪಟ್ಟಾಭಿಷೇಕ ಆದ್ಮೇಲೆ ಸೀತಮ್ಮನ್ನ ಮತ್ತೆ ವನವಾಸ ಕಳಿಸೋದಕ್ಕೆ ಕಾರಣ ಏನು ಅಂತಂದ್ರೆ ಹಲವು ವರಗಳು ಹಾಗೂ ಶಾಪಗಳು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಮುಖ್ಯವಾಗಿ ಭೃಗು ಮಹರ್ಷಿ ನೀಡಿರುವಂಥದ್ದು ವಿಷ್ಣುಮೂರ್ತಿಗೆ ರಾಮನಾಗಿ ನೀನು ಹುಡ್ತೀಯ, ಆಗ ನೀನು ಹೆಂಡತಿಯೊಂದಿಗೆ ದೀರ್ಘಕಾಲ, ಸ್ವಲ್ಪ ಕಾಲ ಅಲ್ಲ, ರಾವಣ ಅಪಹರಣ ಮಾಡಿದಾಗ ಸ್ವಲ್ಪ ಕಾಲ, ಆದರೆ ಶಾಶ್ವತವಾಗಿ ನೀನು ಹೆಂಡತಿ ಇದ್ರೂ ನೀನು ಆಕೆಗೆ ದೂರ ಆಗ್ತೀಯ ಅಂತ ಭೃಗು ಮಹರ್ಷಿಗಳು ಶಾಪವನ್ನು ನೀಡಿರ್ತಾರೆ. ಇಲ್ಲಿ ಶ್ರೀರಾಮನನ್ನು ಬೈಕೊಳ್ಳುವಂಥವ್ರಿಗೆ ಒಂದು ಕ್ಲಾರಿಫಿಕೇಶನ್ ಬಂದಿರುತ್ತೆ. ಶ್ರೀರಾಮಚಂದ್ರ ಪ್ರಭು ಮೇಲೆ ಇರುವಂಥ ಅಪವಾದ ಏನಂತಂದ್ರೆ ಸೀತಮ್ಮನ ಅಗ್ನಿ ಪ್ರವೇಶ ಮಾಡಿಸಿದ್ದಾರೆ, ಅಗ್ನಿ ಪರೀಕ್ಷೆ ಮಾಡಿದ್ದಾರೆ, ನಂತರ ಆಕೆನ ಅನುಮಾನ ಪಟ್ಟು ಏನ್ ಮಾಡಿದ್ದಾರೆ, ಅರಣ್ಯಕ್ಕೆ ಕಳಿಸಿದ್ದಾರೆ ಅಂತ. ಆ ಸಂದರ್ಭದ ಮೇಲೆ ಚಂದ್ರ ಪ್ರಭು ಎಷ್ಟು ವಿಶಾಲವಾಗಿರುವಂತ ಒಂದು ನೋಟದಿಂದ ಸೀತೆಗೆ ಉಪಕಾರ ಮಾಡಿದ್ದಾರೆ ಅಂತ ನಾನು ಮನವಿಯನ್ನು ಮಾಡ್ತೀನಿ. ಕೊನೆಯದಾಗಿ ಯುದ್ಧಕಾಂಡದಲ್ಲಿ ಪ್ರಸ್ತಾಪ ಬರುತ್ತೆ. ಆವಾಗ ನಾನು ನಮ್ಮ ಗುರುಗಳ ಒಂದು ಕೃಪೆ ಇದ್ದರೆ ಭಗವಂತ ನುಡಿಸಿದ್ರೆ ನಾನು ಹೇಳ್ತೀನಿ ಅಂತ ಇಲ್ಲಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಶ್ರೀ ಮಹಾವಿಷ್ಣುವನ್ನು ಸಂಹಾರ ಮಾಡಿದರೆ ನೀನು ಕೂಡ ತಾಟಕಿಯನ್ನು ಸಂಹಾರ ಮಾಡು ಅಂತ ವಿಶ್ವಾಮಿತ್ರರು ಅಂತಾರಂತ. ಆಗ ರಾಮ ಅಂತಾರಂತೆ, ನಮ್ಮ ತಂದೆ ನೀವೇನ್ ಮಾಡ್ರಿ ಅಂತಂದ್ರೆ ಅದು ನೀವೇನ್ ಹೇಳಿದ್ರೆ ಅದು ಮಾಡು ಅಂತ ಹೇಳಿದ್ದಾರೆ. ಅಂತಂದ್ರೆ ಒಂದು ಸಾಯಿಸೋದಾಗಿರ್ಲಿ, ನಮ್ಮ ತಂದೆ ಹೇಳಿರೋದ್ರಿಂದ ನಿಮ್ಮ ಮಾತು ನೀವು ಏನ್ ಹೇಳಿದ್ರು ಮಾಡ್ತೀನಿ. ಇವಾಗಿನ ಮಕ್ಕಳು ಅರ್ಥ ಮಾಡ್ಕೊಬೇಕಾಗುತ್ತೆ. ನನ್ನ ಇಷ್ಟ ನಾನು ಓದ್ತೀನಿ, ನನ್ನ ಇಷ್ಟ ನನ್ನ ಫ್ರೆಂಡ್ಸ್ ಜೊತೆ ಸೇರ್ತೀನಿ, ನನ್ನ ಇಷ್ಟ ನಾನು ಮದುವೆ ಮಾಡ್ಕೊತೀನಿ ಅನ್ನುವಂಥ ಮಕ್ಕಳೇ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಹೆಸರು ಹೇಳೋದಕ್ಕಿಂತ ಮುಂಚೆ ಶ್ರೀರಾಮ ಯಾವ ಥರ ಇದ್ನೋ ಆ ಥರ ಇದ್ರೇನೆ ಅಲ್ವಾ ಜೀವನ ಚೆನ್ನಾಗಿರುತ್ತೆ. ಇದರ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಇವಾಗಿನ ಕಾಲದವ್ರಿಗೆ ನಾನು ಇಳಿಸೋದಿಲ್ಲ ಅಂತ ಗೊತ್ತಿದ್ರು ತಂದೆ ತಾಯಿ ಮಾತು ಕೇಳಬೇಕು ಅಂತಂದ್ರೆ ಅದೇನೋ ಒಂದು ದೊಡ್ಡ ಅಪರಾಧ. ಫ್ರೆಂಡ್ಸ್ ಮಾತನ್ನು ಕೇಳ್ತಾರೆ, ಅದು ಬೇರೆ ವಿಷಯ ಬಿಡಿ, ಮಾಡು ಅಂತ ಹೇಳಿದ್ದಾರೆ. ಗುರುವಾಗಿರುವಂಥ ನೀವು ಹೇಳಿರೋದ್ರಿಂದ ಲೋಕವನ್ನು ರಕ್ಷಿಸೋದಕ್ಕೋಸ್ಕರ ಬ್ರಾಹ್ಮಣರು ಮತ್ತು ಗೋವುಗಳನ್ನು, ಇಲ್ಲಿರುವಂಥ ಎಲ್ಲ ಪ್ರಾಣಿಗಳನ್ನು ಕಾಪಾಡೋದಕ್ಕೋಸ್ಕರ ಸುಕ್ಷತ್ರಿಯನಾಗಿರುವಂಥ ನಾನು ತಾಟಕಿಯನ್ನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನಾನು ಕಥೆಯಲ್ಲಿ ಒಂದಷ್ಟು ನಿಮಿಷಗಳ ಕಾಲ ವಿರಾಮವನ್ನು ತೆಗೆದುಕೊಳ್ತೀನಿ. ಮಂತ್ರ ಹೇಳಬೇಕಾದ್ರೆ ಗೋಬ್ರಾಹ್ಮಣೋ ಸುಖಿನೋಭ್ಯೋ ನಿತ್ಯಂ ಕ್ಷೇಮೋಭ್ಯೋ ನಿತ್ಯಂ ಅನ್ನುವಂಥ ಒಂದು ಮಂತ್ರ ಬರುತ್ತೆ. ಅದು ಕ್ಲೀನಾಗಿ ನನಗೆ ಗೊತ್ತಿಲ್ಲ ಯಾವ ಥರ ಹೇಳಬೇಕು ಅಂತಂದ್ರೆ ಮಂತ್ರಗಳಲ್ಲಿ ಗೋವುಗಳು ಮತ್ತು ಬ್ರಾಹ್ಮಣರು ಕ್ಷೇಮವಾಗಿರಲಿ ಅಂತ ಹೇಳ್ತಾರೆ ಪ್ರತಿಯೊಂದು ಯಾಗ ಯಜ್ಞಾಧಿಕೃತಗಳಲ್ಲಿ. ಇದೇನಪ್ಪ, ಇದು ಬ್ರಾಹ್ಮಣರೇ ಮನುಷ್ಯರ, ಗೋವುಗಳನ್ನೇ ಜೀವಗಳ, ಮತ್ತೆ ನಾವು ಯಾರು ಕ್ಷೇಮವಾಗಿ ಇರಬೇಕಾಗಿಲ್ವಾ? ಎಷ್ಟು ಸಂಕುಚಿತವಾಗಿರುವಂತಹ ಭಾವನೆ ನಮ್ಮ ಸನಾತನ ಧರ್ಮದಲ್ಲಿ ಅಂತ ಬಹಳಷ್ಟು ಜನ ಸೆಕ್ಯುಲರ್ ಫೀಲಿಂಗ್ ಇರುವಂಥವ್ರು, ಅಂತಂದ್ರೆ ಬೇರೆ ಧರ್ಮದವರು ಅಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥವ್ರೆ ಬಹಳಷ್ಟು ನಮ್ಮ ಸನಾತನ ಧರ್ಮದ ಬಗ್ಗೆ ದ್ವೇಷ ಹುಟ್ಟುವಂಥ ಮಾತುಗಳನ್ನ ತುಂಬುತ್ತಾರೆ ಅಂತ ನಾವು ಬಹಳ ಕಡೆ ಕೇಳಿರ್ತೀವಿ. ಈ ಮಂತ್ರ ಹೇಳೋದಕ್ಕೆ ಅರ್ಚಕರು ಕೂಡ ಭಯ ಪಡುವಂತ ಸಂದರ್ಭ ತೆಗೆದುಕೊಂಡು ಬಂದಿದೆ ನಮ್ಮ ದೇಶ. ಯಾಕೆ ಗೋವುಗಳು ಮತ್ತು ಬ್ರಾಹ್ಮಣರು ಕ್ಷೇಮವಾಗಿರ್ಬೇಕು ಅಂತ ಕೋರ್ಕೊಳ್ತಾರೆ ಅಂತಂದ್ರೆ ಜಗತ್ಸರ್ವ ದೈವಾಧೀನಂ ದೈವಂ ಮಂತ್ರಾಧೀನಂ. ಈ ಮಂತ್ರಗಳು ಹೇಳಿ ಹೋಮ ಮಾಡಿಸಿರೋದ್ರಿಂದ ಸೃಷ್ಟಿ ಪೂರ್ತಿ ಚೆನ್ನಾಗಿರುತ್ತೆ. ಏನು, ನಾವು ಒಂದು ವೃಕ್ಷಕ್ಕೆ ಪ್ರತಿ ಎಲೆಗೂ ನೀರನ್ನ ಉಣಿಸ್ತೀವ, ನೀರನ್ನು ಕುಡಿಸ್ತೀವ, ಅದಕ್ಕೆ ಬೇರ್ಗೆ ಹಾಕ್ತೀವಪ್ಪ. ಬೇರ್ಗೆ ಹಾಕಿದ್ರೆ ಏನಾಗುತ್ತೆ, ಗಿಡ ಪೂರ್ತಿ ಬದುಕುತ್ತಾ ಇಲ್ವಾ? ಇಲ್ಲೂ ಅಷ್ಟೇ. ಸೃಷ್ಟಿಗೆ ಯಾವ್ದು ಆಧಾರವಾಗಿದೆ ಅಂತಂದ್ರೆ ಬ್ರಾಹ್ಮಣರು ಮತ್ತು ಗೋವುಗಳು. ಮತ್ತೆ ಗೋವುಗಳು ಯಾಕೆ ಅಂತಂದ್ರೆ ಒಂದು ಆನೆಗೆ ಹೇಳಿಲ್ಲ, ಒಂದು ಎತ್ತಿಗೆ ಹೇಳಿಲ್ಲ,
ಗೋವುಗಳಿಗೆ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಈ ಸೃಷ್ಟಿಯನ್ನು ಸಂರಕ್ಷಿಸುವಂತಹದ್ದು, ಮಳೆ ಬರೆಸುವಂತ ಯಾಗ ಯಜ್ಞಾದಿ ಕ್ರತುಗಳನ್ನ ಮಾಡ್ಬೇಕು ಅಂದ್ರೆ ಅಲ್ಲಿ ದೇವತೆಗಳು ಹವಿಸ್ಸನ್ನು ಸ್ವೀಕಾರ ಮಾಡ್ಬೇಕು ಅಂದ್ರೆ ಗೋವಿನ ಒಂದು ತುಪ್ಪದಿಂದಲೇ ಬೇಕಾಗುತ್ತೆ. ಹವಿಸ್ ದುರ್ಗ ಅಂತಂತಂದು ಗೋಮಾತ ಅಂತಂತಾರೆ. ಆ ಹಸು ಏನಾದ್ರೂ ಹಾಲು ಕೊಡದೆ ಇದ್ರೆ ಹಾಲಲ್ಲೇ ಬೆಣ್ಣೆ ಇರುತ್ತೆ, ಮತ್ತೆ ಏನು ಏನಿರುತ್ತೆ ತುಪ್ಪ ಕೂಡ ಇರುತ್ತಲ್ಲ. ಹಸು ನಮ್ಮ ಯೋಗಕ್ಷೇಮಕ್ಕಾಗಿ ಹಾಲನ್ನು ಕೊಡುತ್ತೆ. ಆ ತಾಯಿ ಮಹಿಮೆ ಮತ್ತೆ ಒಂದು ಎಪಿಸೋಡಲ್ಲಿ ಗೌತಮ ಮಹರ್ಷಿಗಳ ಒಂದು ಕತೆ ಬಂದಾಗ ನಾನು ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಇದ್ರೆ ನಾನು ವಿವರ ಮಾಡಲು ಪ್ರಯತ್ನ ಮಾಡ್ತೀನಿ. ಈ ಗೋವಿನ ತುಪ್ಪದಿಂದಲೇ ನಮಗೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು ಏನು ಅಂತಂದ್ರೆ, ಮಳೆ ಬಂದರೆ ಪ್ರಪಂಚ ಪೂರ್ತಿ ಸುಭಿಕ್ಷವಾಗಿರುತ್ತೆ. ಅದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ, ಹೋಮ ಮಾಡುವಂತ ಯಾಗ ಯಜ್ಞಾದಿ ಕ್ರತುಗಳನ್ನು ಮಾಡುವಂತ ಬ್ರಾಹ್ಮಣರು, ಅವರು ಹಾಕುವಂತ ಗೋವಿನ ತುಪ್ಪವೇ ಆಧಾರ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಮತ್ತೆ ಕಥೆಯಲ್ಲಿ ಮುಂದೆ ಹೋಗೋಣಂತೆ. ರಾಮ ಹೇಳ್ತಾನೆ, ನಾನು ತಾಟಕಿಯನ್ನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ತನ್ನ ಧನುಸ್ಸನ್ನು ತೆಗೆದುಕೊಂಡು ಟಂಕಾರ ಮಾಡ್ತಾರಂತೆ. ಈ ಕಥೆಯನ್ನು ಕೇಳಿರುವಂತ ತಾಟಕಿ ಇದು ಯಾವ ಕಡೆ ಬರ್ತಾ ಇದೆ ಅಂತ ಅಲ್ಲಿಗೆ ಹೊರಟ್ಲಂತೆ. ತಾಟಕಿ ರಾಮ ಲಕ್ಷ್ಮಣ ಇರುವಂತ ಪ್ರದೇಶಕ್ಕೆ ಬರ್ತಾಳಂತೆ. ತಾಟಕಿಯನ್ನು ನೋಡಿರುವಂತ ರಾಮ ಲಕ್ಷ್ಮಣರೊಂದಿಗೆ ಇರ್ತಾರಂತೆ. ಈ ತಾಟಕಿಯನ್ನು ಯಾರಾದ್ರೂ ಸುಮಾರಾಗಿರುವಂತವ್ರು ನೋಡ್ಬಿಟ್ರೆ ಎದೆ ಇಟ್ಕೊಂಡು ಸತ್ತೋಗ್ಬಿಡ್ತಾರಲ್ಲ, ಲಕ್ಷ್ಮಣ ಇಷ್ಟು ಭಯಂಕರವಾಗಿದ್ದಾಳೆ ಇವಳು ಅಂತ ಅಂತಾರಂತೆ. ಆಗ ಈ ತಾಟಕಿ ಬ್ರಹ್ಮರ್ಷಿಯಾಗಿರುವಂತ ವಿಶ್ವಾಮಿತ್ರನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರಂತೆ. ಈ ಮುದ್ಕ ಹೋಗ್ಬಿಟ್ಟು ಯಾರನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ ನನ್ನನ್ನ ಏನ್ ಮಾಡೋದಕ್ಕೆ ಸಂಹಾರ ಮಾಡೋದಕ್ಕೆ ಅಂತ ಅಂತಾರಂತೆ. ಆಗ ವಿಶ್ವಾಮಿತ್ರರು ದಾಳಿ ಮಾಡಿದ ತಕ್ಷಣನೇ ಏನ್ ಮಾಡ್ತಾರಂತೆ, ನಾನು ಇಷ್ಟು ಪೂರ್ವನೇ ಹೇಳಿದ್ದೆ, ಒಂದು ಹುಂಕಾರ ಅಂತಂದ್ರೆ ಹೇ ಅಂತ ಅಂದ ತಕ್ಷಣನೇ ಅಲ್ಲಿ ಆಕೆ ಸ್ತಂಭಿಸಿ ಹೋಗ್ಬಿಟ್ಲಂತೆ. ಸ್ತಂಭಿಸಿ ಹೋದಾಗ ಮತ್ತೆ ಯಾಕಪ್ಪ ವಿಶ್ವಾಮಿತ್ರರು ಕರ್ಕೊಂಡ್ಬರ್ಬೇಕಾಗಿತ್ತು, ಇಷ್ಟು ಶಕ್ತಿ ಇರುವಂತ ವಿಶ್ವಾಮಿತ್ರರು ಚಿಕ್ಕ ಮಕ್ಕಳಾಗಿರುವಂತ ರಾಮ ಲಕ್ಷ್ಮಣರನ್ನು ಕರ್ಕೊಂಡ್ ಬಂದಿದ್ದಾರಲ್ಲ, ಇವರು ಮನುಷ್ಯತ್ವ ಇದೆಯಾ ಅಂತ ಅನ್ಸುತ್ತೆ. ಇಲ್ಲಿ ಶ್ರೀಭಾಷ್ಯ ಮಕ್ಕಳಾಚಾರ್ಯರು ಅಂತ ಒಬ್ಬ ಮಹನೀಯರು ಇದ್ರು. ಅವರು ಇದಕ್ಕೆ ಉಪಮಾನ ಹೇಳಿರ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ವಿಶ್ವಾಮಿತ್ರರ ಕಥೆ ಹೇಗಿದೆ ಅಂತಂದ್ರೆ, ಒಬ್ಬ ಗೃಹಿಣಿ ಒಂದು ಮನೆಗೆ ಅತಿಥಿ ಬಂದಿರ್ತಾರಂತೆ. ಆ ಸಮಯದಲ್ಲಿ ಒಂದು ಕಪ್ಪಲಾಗಿರುವಂತ ನಾಗರಹಾವು ಬಂದಿರುತ್ತಂತೆ. ಅವಾಗ ಆಕೆ ಆತಿಥ್ಯವನ್ನು ಕೊಡೋದು ಬಿಟ್ಟು ಆ ನಾಗರಹಾವನ್ನು ಸಾಯಿಸಿ ಬಂದ್ಬಿಡು, ನಿನ್ಗೆ ಊಟಕ್ಕೆ ಬಡಿಸ್ತೀನಿ ಅಂತ ಹೇಳ್ತಾರಂತೆ. ಸತ್ರೆ ಏನಾಗುತ್ತೆ, ಆ ಹಾವಿನ ಕಡಿತದಿಂದ ಸತ್ತೋದ್ರೆ ಅವನು ಹೋಗ್ಬಿಡ್ತಾನೆ, ನನ್ಗೇನೋ ಆಗೋದಿಲ್ಲ. ಸಾಯಿಸಿ ಮನೆಗೆ ಬಂದ್ರೆ ಒಂದು ಹೊತ್ತಿನ ಊಟನೇ ಅಲ್ವಾ ಅನ್ನೋ ತರ ವಿಶ್ವಾಮಿತ್ರನ ಬೈಕೊಳೋ ಅಂತವ್ರು ಕೂಡ ಇರ್ತಾರಂತೆ. ಅದೆಲ್ಲ ವಿಶ್ವಾಮಿತ್ರರ ಒಂದು ಕಾರಣ. ಇಷ್ಟು ಶಕ್ತಿ ಇದ್ರು ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಮನವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಗ ವಿಶ್ವಾಮಿತ್ರರು ಒಂದು ಹುಂಕಾರ ಮಾಡಿಸ್ಟ್ರಲ್ಲಿ ಸ್ತಂಭಿಸಿ ಹೋಗ್ಬಿಡ್ತಾಳಂತೆ. ಮತ್ತೆ ಕೂಡಲೇ ತನ್ನ ಮಾಯೆಯೊಂದಿಗೆ ಒಂದು ದೊಡ್ಡ ದೊಡ್ಡ ಕಲ್ಲಿನ ಮಳೆಯನ್ನೇ ಬೀಳಿಸ್ತಾಳಂತೆ. ಈ ತಾಟಕಿ ಎಬ್ಸಿರುವಂತ ಧೂಳಿನಿಂದ ಕಣ್ಣಲ್ಲಿ ಬಿದ್ಬಿಡುತ್ತಂತೆ, ಎಲ್ಲರ ಕಣ್ಣಲ್ಲೂ ಬಿದ್ಬಿಡುತ್ತಂತೆ. ಆಗ ವಿಶ್ವಾಮಿತ್ರರು, ರಾಮ ಇನ್ನು ನೀನು ಉಪೇಕ್ಷಿಸಬೇಡ, ಬೇಗ ಈಕೆಯನ್ನು ಸಂಹರಿಸು ಅಂತಂತಾರಂತೆ. ಎಷ್ಟಾದ್ರೂ ಹೆಣ್ಣು ದಯಾ ಸಮುದ್ರರು ನಮ್ಮ ರಾಮಚಂದ್ರ ಪ್ರಭು, ಎಷ್ಟಾದ್ರೂ ಹೆಣ್ಣು ಫಸ್ಟ್ ಈಕೆ ಗಮನಶಕ್ತಿಯನ್ನು ಹೊಡೋಣ ಅಂತಂದು ಆಗ್ಲಾದ್ರೂ ಇವಳು ಏನಾದ್ರೂ ಭಯಪಟ್ಟು ಚೇಂಜ್ ಆಗ್ತಾಳೇನೋ, ನೋಡೋಣಂತೆ ಬದಲಾಗ್ತಾಳೇನೋ, ಕ್ಷಮೆ ಕೇಳ್ತಾಳೇನೋ ಅಂತಂದು ರಾಮ ಕಾಲು ಕೈಯನ್ನು ಹೊಡಿತಾಳಂತೆ. ನಮ್ಮ ಪ್ಲಾಸ್ಟಿಕ್ ಸರ್ಜರಿ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದಾಗುತ್ತೆ ನಮ್ಮ ಲಕ್ಷ್ಮಣ ಸ್ವಾಮಿಯನ್ನು. ರಾಮಾಯಣದಲ್ಲಿ 3 ಜನ ಹೆಣ್ಣು ಮಕ್ಕಳ ಮೂಗು ಮತ್ತು ಕಿವಿಯನ್ನು ಕತ್ತರಿಸುವಂಥವ್ರು ಈ ಲಕ್ಷ್ಮಣ ಸ್ವಾಮಿ. ಆಗ ಲಕ್ಷ್ಮಣ ಸ್ವಾಮಿ ಮೂಗು ಕಿವಿಗಳನ್ನು ಕತ್ತರಿಸ್ತಾರೆ. ಇಲ್ಲಿ ಮೂಗು ಕಿವಿ ಕತ್ತರಿಸೋ ಒಂದು ಆಂತರ್ಯ ಏನು ಅಂತಂದ್ರೆ, ಯಾರಿಗಾದ್ರೂ ಮೂಗು ಕಿವಿ ಕತ್ತರಿಸಿದ್ರೆ ಪ್ರಾಣ ಹೋಗೋದಿಲ್ಲ, ಆದ್ರೆ ಮರ್ಯಾದೆ ಹೋಗುತ್ತಲ್ವ. ಯಾಕೆ ನೀನು ಮೂಗು ಕಾಣಿಸ್ತಾ ಇಲ್ಲ, ನೀನು ಕಿವಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ನಾನು ಇಂಥ ಮನೆ ಹಾಳು ಕೆಲಸ ಮಾಡಿದ್ದೀನಿ ಅಂತ ಯಾರು ಹೇಳ್ಕೊಳ್ಳೋದಕ್ಕಾಗೋದಿಲ್ವಲ್ಲ. ಶೂರ್ಪಣಖನ್ ಕೂಡ ಮೂಗು ಕಿವಿಯನ್ನು ಕತ್ತರಿಸಿರುವಂಥದ್ದನ್ನ ನಾವು ಕೇಳ್ತೀವಿ. ಅಯೋಮುಖಿ ಅನ್ನುವಂಥ ರಾಕ್ಷಸಿಗೂ ಕೂಡ ಮೂಗು ಕಿವಿಯನ್ನು ಕತ್ತರಿಸೋದು
ಅನ್ಸೋದನ್ನ ನಾವು ಕೇಳಿರ್ತೀವಿ. ಆಗ ತಾಟಕಿ ಮಾಯಾ ರೂಪವನ್ನು ಹೊಂದ್ಬಿಟ್ಟು ಮಾಯ ಆಗ್ಬಿಡ್ತಾಳೆ. ಅದೃಶ್ಯ ರೂಪದಲ್ಲಿ ಈ ತಾಟಕಿ ಭಾರಿ ಶರೀರದೊಂದಿಗೆ ರಾಮನ್ ಮೇಲೆ ಬೀಳ್ತಾ ಇರ್ಬೇಕಾದ್ರೆ ಅಲ್ಲಿ ರಾಮನ್ ಮೇಲೆ ಬೀಳ್ತಾಳಂತೆ. ಅಲ್ಲಿ ರಕ್ತ ಪ್ರವಾಹವಾಗಿ ರಾಮನ ಮೇಲೆ ಬೀಳ್ಬೇಕಾದ್ರೆ ರಾಮ ಒಂದು ಬಾಣ ಪ್ರಯೋಗವನ್ನು ಮಾಡಿದ ತಕ್ಷಣನೇ ತಾಟಕಿ ಸತ್ತೋಗ್ಬಿಟ್ಲಂತೆ. ಈ ರಕ್ತ ಪ್ರವಾಹ ತರ ಹರಿತಾ ಇದೆಯಂತೆ ಮೇಲಿನಿಂದ. ದೇವತೆಗಳು ನೋಡ್ಬಿಟ್ಟು ಅಮ್ಮಯ್ಯ ತಾಟಕ ಸಂಹಾರ ಆಗ್ಬಿಡ್ತು ಅಂತ ಆನಂದ ಪಡ್ತಾರಂತೆ. ಆ ಶ್ರೀರಾಮಚಂದ್ರ ಪ್ರಭು ಬಂದಿರುವಂಥದ್ದೇ ರಾಕ್ಷಸರ ಸಂಹಾರಕ್ಕೋಸ್ಕರ. ರಾಮನ ಅವತಾರದಲ್ಲಿ ರಾಕ್ಷಸರನ್ನು ಹುಡುಕಿ ರಾಮಚಂದ್ರ ಪ್ರಭು ಸಾಯಿಸ್ತಾ ಇರ್ತಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಅವತಾರದಲ್ಲಿ ವಿಶೇಷ ಏನಾಗ್ತಂದ್ರೆ ರಾಕ್ಷಸರೆಲ್ಲರೂ ಹುಟ್ಟದಾಗಿಂದಲೂ ಕೃಷ್ಣನನ್ನು ಹುಡುಕೊಂಡ್ ಬಂದು ಅಲ್ಲಿ ಅವ್ರ ಕೈಯಲ್ಲಿ ಸತ್ತೋಗ್ಬಿಡ್ತಾ ಇರ್ತಾರೆ. ಆಗ ಇಷ್ಟು ಚಿಕ್ಕ ಹುಡುಗ 16 ವರ್ಷ ಕೂಡ ತುಂಬಿಲ್ಲದೆ ಇರುವಂತ ರಾಮಚಂದ್ರ ಪ್ರಭು ಅಷ್ಟು ಭಯಂಕರ ರೂಪವಾಗಿರುವಂತ ತಾಟಕಿಯನ್ನು ನೋಡಿ ಭಯಪಟ್ಟು ಓಡೋಗ್ಬಹುದಾಗಿತ್ತು. ಅಪ್ಪ ನೀನು ಬೇಡ, ನೀನ್ ಇದೋ ಬೇಡ, ಅಪ್ಪ ಅಮ್ಮ ಅಂತ ಹತ್ಕೊಂತ ಹೋಗ್ತಾ ಇರ್ತಾರೆ. ನಾನೇ ಆಗ್ಲಿ ಸಂಗೀತ ಪ್ರಾಕ್ಟೀಸ್ ಮಾಡಿದ್ದೀನಿ, 3 ವರ್ಷ ಸಂಗೀತ ಕಲ್ತ್ಕೊಂಡಿದ್ದೀನಿ. ಯಾರ ಹತ್ರ ನಮ್ಮಮ್ಮ ಹಾಡು ಹೇಳು ಅಂತಂದ್ರೆ ನಮ್ಮಮ್ಮನಿಂದ ಕಣ್ಣೀರು ಹಾಕೊಂಡು ನಿಂತ್ಕೊಳ್ತೀನಿ. ನಾನು ಸುಮ್ಮನೆ ಜೋಕ್ ಮಾಡ್ತಾ ಇರೋದು. ಅಂತಂದ್ರೆ ನಮ್ಗೆ ತಿಳಿದಿರುವಂಥ ವಿದ್ಯೆ ಆಗಲಿ ಆ ಸಂದರ್ಭದಲ್ಲಿ ನಾವು ಪ್ರದರ್ಶನ ಮಾಡೋದಿಲ್ವಲ್ಲ. ಇದು ವೀರ್ಯವಾನ್ ಅಂತ ರಾಮನಿಗೆ 16 ಗುಣಗಳಲ್ಲಿ ವೀರ್ಯವಾನ್ ಅಂತ ಕೂಡ ಅಂತಾರೆ. ಅಂತಂದ್ರೆ ಮನಸ್ಸಲ್ಲಿ ಅಂದ್ಕೊಂಡಿರುವಂಥದ್ದನ್ನ ಕಾರ್ಯರೂಪಕ್ಕೆ ತರುವಂಥದ್ದು. ಎಷ್ಟೇ ದೊಡ್ಡ ಕಷ್ಟ ಆಗಿದ್ರು ಅಲ್ಲಿ ಅವರು ನಗುವಿನಿಂದ ಎದುರಿಸ್ತಾರೆ ಅಂತ ಅನ್ನೋದಕ್ಕೆ ವೀರ್ಯವಾನ್ ಅಂತಂತಾರೆ. ಕೂಡಲೇ ದೇವತೆಗಳು ವಿಶ್ವಾಮಿತ್ರರ ಹತ್ರ ಬಂದ್ಬಿಟ್ಟು ಇಷ್ಟು ಧೈರ್ಯ ಇರುವಂತ ಹುಡುಗ ಆಗಿರೋದ್ರಿಂದ ನಿನಗೆ ತಿಳಿದಿರುವಂತ ನಿನಗೆ ಅವನಿಗೆ ಅಸ್ತ್ರಶಸ್ತ್ರಗಳು ಇರಬೇಕು. ಆದ್ದರಿಂದ ನಿಮ್ಗೆ ತಿಳಿದಿರುವಂತ ಧನುರ್ವೇದವನ್ನೆಲ್ಲ ರಾಮ ಲಕ್ಷ್ಮಣರಿಗೆ ಉಪದೇಶ ಮಾಡಿ ಅಂತ ಹೇಳ್ತಾರಂತೆ. ಹೇಳಿದಾಗ ಆಗ ವಿಶ್ವಾಮಿತ್ರರು ಹೇಳ್ತಾರೆ, ವಿಶ್ವಾಮಿತ್ರರಿಗೆ ದೇವತೆಗಳು ಹೇಳಿರುವಂಥ ಶುಭ ಸಂದರ್ಭದಲ್ಲಿ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.